ಹಾಯ್ ಮಕ್ಕಳೇ, ಇವತ್ತಿನ ನಮ್ಮ ಕತೆ ನಾಯಿ ಬಾಲ ಡೊಂಕು. ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಹಳ್ಳಿ. ಆ ಹಳ್ಳಿಯ ಒಂದು ಮನೆಯಲ್ಲಿ ಗಂಡ ಹೆಂಡತಿ ವಾಸಿಸುತ್ತಿದ್ದರು. ಅವರಲ್ಲಿ ಉತ್ತಮ ಫಸಲು ನೀಡುವ ಹೊಲವಿದ್ದರೂ ಗಂಡನಿಗೆ ಕೆಲಸ ಮಾಡುವುದೆಂದರೆ ಆಗುತ್ತಿರಲಿಲ್ಲ. ಸದಾಕಾಲ ಆಲಸ್ಯದಿಂದ ಇರುತ್ತಿದ್ದ. ತನ್ನ ಗಂಡನಿಂದಾಗಿ ಹೆಂಡತಿಗೆ ಬೇಸರವಾಗಿತ್ತು. ಗಂಡನನ್ನು ಸುಧಾರಿಸಿ ಅವನು ಕೆಲಸದಲ್ಲಿ ನಿರತವಾಗುವಂತೆ ಮಾಡಲು ಸಾಕಷ್ಟು ಪ್ರಯತ್ನ ಪಟ್ಟರೂ ಅದು ಸಾಧ್ಯವಾಗಿರಲಿಲ್ಲ. ಅದೊಂದು ದಿನ ಅವರ ಮನೆಗೆ ಯೋಗಿಯೊಬ್ಬರು ಆಗಮಿಸಿದರು. ಗಂಡ ಹೆಂಡತಿ ಯೋಗಿಯನ್ನು ಆದರದಿಂದ ಸ್ವಾಗತಿಸಿದರು. ಅವರಿಗೆ ರುಚಿ ರುಚಿಯಾದ ಭೋಜನ ನೀಡಿದರು. ಗಂಡ ಅವರು ಮಲಗಲು ಮೆತ್ತನೆಯ ಹಾಸಿಗೆ ನೀಡಿ ಆರೈಕೆ ಮಾಡಿದನು. ಅವನ ಆರೈಕೆಯಿಂದ ಸಂಪ್ರೀತನಾದ ಯೋಗಿಯು ನಿನಗೇನು ಬೇಕು ಕೇಳು ಎಂದಾಗ ಗಂಡನು, ನಾನೇನು ಕೆಲಸ ಹೇಳಿದರೂ ಮಾಡಬಲ್ಲ ಒಬ್ಬ ಸೇವಕನು ಬೇಕು ಎಂದು ಕೇಳಿದನು. ಹಾಗೆ ಆಗಲಿ ಎಂದ ಯೋಗಿಯು, ಆದರೆ ನೆನಪಿಡು, ಅವನಿಗೆ ಸದಾಕಾಲ ಕೆಲಸ ನೀಡುತ್ತಿರಬೇಕು, ಇಲ್ಲದಿದ್ದರೆ ಅವನು ನಿನ್ನನ್ನು ತಿಂದು ಬಿಡುತ್ತಾನೆ ಎಂದು ಎಚ್ಚರಿಸಿದನು. ಅದಕ್ಕೆ ಒಪ್ಪಿದ ನಂತರ ಯೋಗಿಯ ವರದಾನದ ಫಲ ದೊಡ್ಡ ಜೀನಿಯೊಂದು ಸೃಷ್ಟಿಯಾಯಿತು. ಗುರುಗಳೇ, ನನಗೀಗಲೇ ಕೆಲಸ ಕೊಡಿ ಎಂದಿತು ಜೀನಿ. ಅವನು 1 ಲೋಟ ನೀರು ತಂದು ಕೊಡುವಂತೆ ಹೇಳಿದನು. ಆ ಜೀನಿಯು ಕ್ಷಣಾರ್ಧದಲ್ಲಿ ನೀರು ತಂದುಕೊಟ್ಟಿತು. ಬಳಿಕ ಅವನು ತನ್ನ ಹೊಲವನ್ನು ಉಳುಮೆ ಮಾಡಲು ಹೇಳಿದ. ಜೀನಿ ಕೆಲವೇ ಕ್ಷಣಗಳಲ್ಲಿ ಕಾರ್ಯವನ್ನು ಪೂರ್ಣಗೊಳಿಸಿತು. ಅದಾದ ನಂತರ ಒಂದರ ಮೇಲೆ ಒಂದು ಕೆಲಸ ಹೇಳುತ್ತಾ ಸಾಗಲು ಆ ಜೀನಿಯು ಅದೆಲ್ಲವನ್ನೂ ಕೆಲ ಸಮಯದಲ್ಲೇ ಮಾಡಿ ಮುಗಿಸಿತು. ಆಗ ಆ ಮನುಷ್ಯ, ಜೀನಿ, ನಿನಗೆ ದಣಿವಾಗಿರಬಹುದು, ಸ್ವಲ್ಪ ವಿಶ್ರಾಂತಿ ತೆಗೆದುಕೋ ಎಂದನು. ಆದರೆ ಆ ಜೀನಿಯು, ಇಲ್ಲ, ನಾನು ಸುಮ್ಮನೆ ಕುಳಿತುಕೊಳ್ಳಲು ಸಾಧ್ಯವಿಲ್ಲ, ನನಗೆ ಕೆಲಸ ಕೊಡು, ಇಲ್ಲದಿದ್ದರೆ ನಿನ್ನನ್ನು ತಿಂದು ಹಾಕುತ್ತೇನೆ ಎಂದಿತು. ಅವನಿಗೆ ಇದೀಗ ನಿಜಕ್ಕೂ ಭಯವಾಯಿತು. ಅಷ್ಟರಲ್ಲಿ ಅವನ ಹೆಂಡತಿ, ನಾನಿದಕ್ಕೆ ಕೆಲಸ ಹೇಳಲೆ ಎಂದಳು. ಗಂಡ ಸರಿ ಎಂದನು. ಆಕೆ ಮನೆಯ ಹತ್ತಿರವಿದ್ದ ನಾಯಿಯ ಬಾಲವನ್ನು ನೆಟ್ಟಗೆ ಮಾಡಲು ಜೀನಿಗೆ ಆದೇಶಿಸಿದಳು. ಅದರಂತೆ ಜೀನಿಯು ನಾಯಿಯ ಬಾಲ ನೆಟ್ಟಗೆ ಮಾಡಲು ಮುಂದಾಯಿತು. ಸಾಕಷ್ಟು ಬಾರಿ ಪ್ರಯತ್ನಿಸಿದರೂ ಅದು ಮತ್ತೆ ಮತ್ತೆ ಸುರಳಿ ಸುತ್ತಿಕೊಳ್ಳುತ್ತಿತ್ತು. ಈ ಕೆಲಸ ಮಾಡಲಾಗದೆ ಸೋಲೊಪ್ಪಿಕೊಂಡ ಜೀನಿ ಮನೆಯಿಂದ ಓಡಿಹೋಯಿತು, ಮತ್ತೆ ಬರಲೇ ಇಲ್ಲ. ಇತ್ತ ತನ್ನ ಜೀವ ಉಳಿಸಿದ ಹೆಂಡತಿಯ ಬುದ್ಧಿವಂತಿಕೆಯನ್ನು ಮೆಚ್ಚಿ ಗಂಡನು ಹೆಂಡತಿಗೆ ಧನ್ಯವಾದ ಹೇಳಿದನು. ತಾನು ಇದೀಗ ಪಾಠ ಕಲಿತಿದ್ದೇನೆ, ತನ್ನ ಆಲಸ್ಯವನ್ನು ಬಿಟ್ಟು ಎಲ್ಲ ಕೆಲಸಗಳನ್ನು ತಾನೇ ಸಂತೋಷದಿಂದ ಮಾಡುತ್ತೇನೆ ಎಂದು ಭರವಸೆ ನೀಡಿದನು. ಮಕ್ಕಳೇ, ಈ ಕಥೆಯ ನೀತಿ, ಸೋಮಾರಿತನದಿಂದ ಸಮಸ್ಯೆಗಳು ಬರುತ್ತವೆ, ಶ್ರಮ ಮತ್ತು ಬುದ್ಧಿಯಿಂದ ಜೀವನ ಸುಂದರವಾಗುತ್ತದೆ. ನೋಡಿದ್ರಾ ಮಕ್ಕಳೇ, ನಾಯಿ ಬಾಲ ಡೊಂಕಿನ ಕತೆ? ಇನ್ನೂ ಇಂತಹ ಹಲವಾರು ಸುಂದರ ಕತೆಗಳನ್ನು ನೋಡಬೇಕು, ಕೇಳಬೇಕು ಅಂದರೆ ಚರಿ ಟಿವಿನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.